ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು. ಈ ದೇಶದ ಬೆನ್ನೆಲುಬು ರೈತ. ಇಂತಹ ಅನ್ನದಾತ ರೈತನ ಸಾಧನೆಯನ್ನು ಮೆಚ್ಚಿ ಗೌರವಿಸುವುದು ಹೆಮ್ಮೆಯ ಸಂಗತಿ. ಇಂತಹದೇ ಸಾಧನೆಗೈದ ಪ್ರಗತಿಪರ ರೈತರ ಸಾಲಿನಲ್ಲಿ ಹನುಮಂತಪ್ಪ ಭೀಮಪ್ಪ ಮಡ್ಲೂರರ ಹೆಸರು ಮುಂಚೂಣಿಯಲ್ಲಿದೆ. ಕೃಷಿಯಲ್ಲಿ ಆಧುನಿಕ ಪದ್ಧತಿಗಳನ್ನು ಬಳಸಿ ಅತ್ಯುನ್ನತ ಸಾಧನೆಗಳನ್ನು ಮಾಡುವುದರ ಜೊತೆಗೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವುದರ ಮೂಲಕ ಯುವ ರೈತರ ಪೀಳಿಗೆಗೆ ಇವರು ಮಾದರಿಯಾಗಿದ್ದಾರೆ. ಇಂತಹ ಅತ್ಯುನ್ನತ ಆವಿಷ್ಕಾರವನ್ನು ಮಾಡಿದ ಹನುಮಂತಪ್ಪ ಭೀಮಪ್ಪ ಮಡ್ಲೂರರವರನ್ನು ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿಯು ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟನ್ನು ನೀಡಿ ಸನ್ಮಾನಿಸಲಾಗಿದೆ. ಹೌದು, ತಮಿಳುನಾಡಿನ ಹೊಸೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿಯಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಈ ನಿಟ್ಟಿನಲ್ಲಿ ಹನುಮಂತಪ್ಪ ಭೀಮಪ್ಪ ಮಡ್ಲೂರರವರು ಕೃಷಿ ಕ್ಷೇತ್ರದ ಪದವಿಯನ್ನು ತಮ್ಮ ಮುಡಿಗೇರಿಸಿಕೊಂಡರು. ಕೃಷಿ ಕ್ಷೇತ್ರಕ್ಕೆ ಇವರು ನೀಡಿದ ವೈಜ್ಞಾನಿಕ ಮತ್ತು ನವೀನ ಕೊಡುಗೆಗಳನ್ನು ಪರಿಗಣಿಸಿ ಈ ಪದವಿಯನ್ನು ನೀಡಲಾಯಿತು. ಅವರು ಒಬ್ಬ ಸಾಮಾನ್ಯ ರೈತರಾಗಿ ಉಳಿಯದೆ ಕೃಷಿಯನ್ನು ಅಭಿವೃದ್ಧಿಪಡಿಸಲು ಹಲವಾರು ಪ್ರಯತ್ನಗಳನ್ನು ಹಾಗೂ ಪ್ರಯೋಗಗಳನ್ನು ನಿರಂತರವಾಗಿ ಮಾಡುತ್ತಲೇ ಬಂದಿದ್ದಾರೆ. ಸಾಂಪ್ರದಾಯಿಕ ಕೃಷಿ ಪದ್ಧತಿಗೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಕಡಿಮೆ ಖರ್ಚಿನಲ್ಲಿ ಹಾಗೂ ಕಡಿಮೆ ಶ್ರಮದಲ್ಲಿ ಅತ್ಯಧಿಕ ಇಳುವರಿ ಪಡೆಯುವ ಹೊಸ ಹೊಸ ವಿಧಾನಗಳನ್ನು ಕೃಷಿಕರಿಗೆ ಪರಿಚಯಿಸಿದ್ದಾರೆ. ಇವರ ಈ ವಿಧಾನಗಳು ಅನೇಕ ಆಧುನಿಕ ರೈತರಿಗೆ ಕೃಷಿಯಲ್ಲಿ ಹೆಚ್ಚಿನ ಇಳುವರಿ ಪಡೆಯಲು ಮಾರ್ಗದರ್ಶನವಾಗಿವೆ. ಕೃಷಿಯಲ್ಲಿ ನೂತನ ಯಂತ್ರಗಳ ಬಳಕೆ, ಆಧುನಿಕ ಬೇಸಾಯ ಪದ್ಧತಿಗಳ ಬಗ್ಗೆ ತಾವೇ ಹಲವಾರು ಪ್ರಯೋಗಗಳನ್ನು ಮಾಡಿ ಯಶಸ್ಸನ್ನು ಕಂಡು ಆ ವಿಧಾನಗಳನ್ನು ರೈತರಿಗೆ ಹಂಚುವ ಮೂಲಕ ರೈತ ಸಮುದಾಯದ ಏಳಿಗೆಗೆ ಕಾರಣರಾಗಿದ್ದಾರೆ. ಇವರ ಈ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಆದರೂ ಈಗ ದೊರೆತ ಗೌರವ ಡಾಕ್ಟರೇಟ್ ಪದವಿಯು ಈ ಎಲ್ಲ ಪ್ರಶಸ್ತಿಗಳಿಗಿಂತ ಹೆಚ್ಚಿನ ಮೆರುಗು ತಂದಿದೆ. ಸದಾ ಕೃಷಿಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿರುವ ಹನುಮಂತಪ್ಪ ಭೀಮಪ್ಪ ಮಡ್ಲೂರರವರಿಗೆ ಸಂದ ಈ ಗೌರವವು ಇಡೀ ಕೃಷಿಕ ಸಮಾಜಕ್ಕೆ ಸಂದ ಅತ್ಯುನ್ನತ ಗೌರವವಾಗಿದೆ. ಇವರ ಈ ಸಾಧನೆಯು ಯುವ ರೈತರಿಗೆ ಮಾದರಿಯಾಗಿ ಕೃಷಿ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯಾಗಲೆಂದು ಹಾರೈಸೋಣ. ಎಲ್ಲರಿಗೂ ನಮಸ್ಕಾರ. ನನಗೆ ಇವತ್ತು ಈ ದಿನ ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಹನುಮಂತಪ್ಪ ಭೀಮಪ್ಪ ಮಡ್ಲೂರು. ಮೂಲತಃ ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ಮಡ್ಲೂರು. ಈಗ ಉತ್ತರ ಕನ್ನಡ ಜಿಲ್ಲೆಯಿಂದ ಕಾರವಾರದಿಂದ ಬಂದಿದ್ದೇನೆ. ನಾನು ಕೃಷಿಯಲ್ಲಿ ಒಂದು ಸಾಧನೆ ಮಾಡಿದ್ದಕ್ಕಾಗಿ ಒಂದು ಸಾಧನೆ ಅಂತ ಒಬ್ಬ ಸ್ವಾಮಿಯವ್ರಿಗೆ ನಾನು ಪರಿಚಯಿಸಿ ಇಲ್ಲಿಗೆ ಕರ್ಕೊಂಬಂದು ಒಂದು ಅವಾರ್ಡ್ ಕೊಡಿಸಿದ್ದಕ್ಕಾಗಿ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಿಮ್ಮ ಜೊತೆಗೆ ಯಾರ್ಯಾರು ಬಂದಿದ್ದಾರೆ ಸರ್? ಈಗ ಸರ್ ನನ್ನ ಅಳಿಯ ಬಂದಾನೆ, ನನ್ನ ಮೊಮ್ಮಕ್ಕಳು ಬಂದ್ದಾರೆ, ನನ್ನ ದೋಸ್ತರು ಎಲ್ಲರೂ ಬಂದ್ದಾರೆ. ಆದರೂ ಆ ಬದುಕಿಂತ ಎಲ್ಲರಿಗಿಂತ ಹೆಚ್ಚಿಗೆ ನನಗೇನು ಮಾತಾಡೋಕ್ಕಾಗಲ್ಲ. ಕೊಡಿಸಿದ್ರೆ ನೆನಪಂತೂ ಮರೆಯೋಕ್ಕಾಗಲ್ಲ. ಆ ಥರ ನಾನು ಇವತ್ತು ಸಿಕ್ಕಿದ್ದು ಪುಣ್ಯ. ನೋಡಿ ಸರ್, ಇವತ್ತು ನಾನು ಬರೀ ಒಣ ಭೂಮಿಯಲ್ಲಿ ಒಂದು 60 ಬೆಳೆ ಮಾಡ್ತಾಯಿದ್ದೀನಿ. ಈಗ ಮಳೆ ಆಸೆ ಬೋರ್ ಮಾಡಿದ್ದೀನಿ. ಈಗ ಅದಕ್ಕಿಂತ ಹೆಚ್ಚಿಗೆ ಬೆಳಿಬೇಕನ್ನೋದು ಒಂದು ಆಸಕ್ತಿ ನನ್ನಲ್ಲಿದೆ. 2011ರಲ್ಲಿ ಪೂಜೆ ವೀರೇಂದ್ರ ಹೆಗಡೆಯವರು ನನ್ನ ಫಸ್ಟ್ ಗುರುತಿಸಿ ಕೃಷಿ ಸಾಧಕ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ದೆ. ಅದ ನಂತರ ಒಂದು 50 ಶಾಲೆ ಹೊಲಿಸಿದ್ರು. ಸುತ್ತಮುತ್ತ ಎಲ್ಲ ನಮ್ಮೆಲ್ಲ ಕಡೆಗೆ ತಮಿಳುನಾಡು, ಡೆಲ್ಲಿ ಎಲ್ಲ ಆಯಿತು. ಆದರೆ ಇವತ್ತು ಕೊನೆಯದಂತ ತಿಳ್ಕೊಂಡೆ ನಾನು. ನಮ್ಮ BR ಸ್ವಾಮಿಯವರು ನಾನು ಗುರುತಿಸಿ ಅಲ್ಲಿಂದ ಇಲ್ಲಿ ಕರೆಸಿ ಈ ಥರ ಒಂದು ಸನ್ಮಾನ ಮಾಡಿದ್ದಕ್ಕಾಗಿ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲು. ರೈತರಿಗೆ ಭಾಳ ಇಷ್ಟ. ಪ್ರತಿಯೊಬ್ಬರಿಗೆ ಬಂದವ್ರಿಗೆ ಹೊಲದಾದ್ರಿಂದ ಹೇಳ್ತೀನಿ ಸರ್, ನಾನು ರೈತನಾಗಿರಬೇಕು. ಎಷ್ಟೇ ನೌಕರಿ ಮಾಡಿದ್ರು ಮತ್ತು ಒಂದು 40 ವರ್ಷಕ್ಕಾಗಿ 50 ವರ್ಷಕ್ಕೂ ಮನೆಗೆ ಬರಲೇಬೇಕು. ಮಕ್ಕಳು ಎಲ್ಲೇ ಓದಲಿ ಎಲ್ಲೇ ಇರಲಿ, ರೈತನ ಕಲ್ಕಂದೆ ರೈತನ ಬಿಟ್ಟು ಎಲ್ಲಿ ಹೋಗಬೇಡಿ. ಮುಂದಾದರೂ ಬಂದು ನೀವು ರೈತಾಪಿ ಕಲ್ಕೊಂಡಿರಿ ಜೀವನದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡಿ ಎಲ್ಲರಿಗೂ ನನ್ನ ಯೋಜನೆಯಿಂದ ಹಿಡಿದು ಎಲ್ಲರಿಗೂ ಹೇಳಲಿಕ್ಕೆ ಒಂದು ಇಷ್ಟಪಡ್ತೀನಿ. ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ.